ಮಿತ್ರ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಚಂದ್ರ ಚೆನ್ನಾಗಿದಾನೋ ಇಲ್ವೋ ಅನ್ನುವಂಥದ್ದು, ಜಾತಕವನ್ನ ನೋಡ್ದಿರನೆ ಹೇಗೆ ನೀವು ನಿಮ್ಮ ಗುಣಲಕ್ಷಣಗಳಿಂದ ಅಥವಾ ಕೆಲವೊಂದು ಸಿಚುಯೇಷನ್ ಗಳಿಂದ ಅರ್ಥ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲರೆ ಮೊದಲನೇದಾಗಿ ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಚಂದ್ರನ ಕಾರಕತ್ವದಲ್ಲಿ ಎಮೋಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾರಿಗೆ ಜೀವನದಲ್ಲಿ ತಾವೊಂದು ಎಮೋಷನಲ್ ಅಂತ ಅನ್ಸುತ್ತೋ ಅಂತವರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ. ಎಮೋಷನಲ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಹತ್ಕೊಂಡ್ ಕುತ್ಕೊಳ್ಳೋದು ಅಂತ ಅಲ್ಲ, ಇನ್ನೊಬ್ಬರ ನೋವಿಗೆ ಮಿಡಿಯುವಂತಹ ಸ್ವಭಾವ ಅಥವಾ ಇನ್ನೊಬ್ಬರ ಖುಷಿಯನ್ನು ಕಾಣುವಂತಹ ಸ್ವಭಾವ, ಅದನ್ನ ರೆಪ್ರೆಸೆಂಟ್ ಮಾಡೋದು. ಇನ್ನು ಎರಡನೆಯದಾಗಿ, ಯಾರಿಗೆ ಜೀವನದಲ್ಲಿ ತಾಯಿಯ ಒಂದು ಸುಖ ಅಥವಾ ತಾಯಿ ತರದ ಒಂದು ಸುಖ, ಒಂದು ಕೇರ್ ಮಾಡುವಂತಹ ವ್ಯಕ್ತಿ ಇರ್ತಾನೋ ಜೀವನದಲ್ಲಿ, ಅಂತವರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇನ್ನು ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ನರಿಶ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ನರಿಶ್ಮೆಂಟ್ ಅಂದ್ರೆ ಏನು? ಪೌಷ್ಟಿಕತೆ. ಯಾರಿಗೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರ್ತಾನೋ ಅವರ ಜೀವನದಲ್ಲಿ ಒಂದು ನರಿಶ್ಮೆಂಟ್ ಚೆನ್ನಾಗಿರುತ್ತದೆ, ಅವ್ರಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಕ್ಕತ್ತೆ ಮತ್ತು ಅವರ ಬಾಡಿಯಲ್ಲಿ ಬಹಳ ಇಂಪ್ರೂವ್ಮೆಂಟ್ಸ್ ಗಳಾಗ್ತಾ ಇರ್ತವೆ. ಅಂತ ಹೇಳಿದ್ರೆ ಚಂದ್ರ ಕಂಫರ್ಟ್ ನ ರೆಪ್ರೆಸೆಂಟ್ ಮಾಡೋದ್ರಿಂದ, ಚಂದ್ರ ಚೆನ್ನಾಗಿದ್ದವ್ರಿಗೆ ಯಾವತ್ತೂ ಊಟ ತಿಂಡಿಗಳ ಕೊರತೆ ಆಗ್ಲಿ ಅಥವಾ ಒಂದು ಕಂಫರ್ಟಿನ ಕೊರತೆ ಅನ್ನುವಂಥದ್ದಾಗ್ಲಿ ಫೀಲ್ ಆಗೋದಿಲ್ಲ. ಸೊ ಜಾತಕದಲ್ಲಿ ಚಂದ್ರ ಯಾವಾಗ ಚೆನ್ನಾಗಿರ್ತಾನೋ ಅವ್ರಿಗೆ ಒಂದು ನರಿಶ್ಮೆಂಟ್ ಸಿಗ್ತಾ ಇರ್ತದೆ. ಅಂದ್ರೆ ಅವ್ರ ಬಾಡಿ ಅಥವಾ ಅವರ ಒಂದು ಕಂಡೀಷನ್ ಇಂಪ್ರೂವ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಹಾಯಗಳು ಸಿಗ್ತಾ ಇರ್ತದೆ. ಮತ್ತು ಅಟ್ಲೀಸ್ಟ್ ಚಂದ್ರ ಯಾರ ಜಾತಕದಲ್ಲಿ ಚೆನ್ನಾಗಿರ್ತಾನೋ ಅವರು ಕಡಿಮೆ ಅಂದ್ರೂ ಅವರ ಒಂದು ಸೋಷಿಯಲ್ ಸರ್ಕಲ್ ಅಲ್ಲಿ ಫೇಮಸ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಚಂದ್ರ ನೇಮು, ಫೇಮು ಮತ್ತು ಸೊಸೈಟಿಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅಫ್ಕೋರ್ಸ್ ಬೇರೆ ದೊಡ್ಡ ಆಯ್ತು ಅಂದ್ರೆ ದೊಡ್ಡ ಮಟ್ಟಿಗೆ ಫೇಮಸ್, ಬಟ್ ಅಟ್ಲೀಸ್ಟ್ ಚಂದ್ರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜಾತಕದಲ್ಲಿ ನಿಮ್ಮ ಒಂದು ಸರ್ಕಲ್ ಅಲ್ಲಾರು ಅಟ್ಲೀಸ್ಟ್ ನೀವು ಫೇಮಸ್ ಆಗಿರುತ್ತೆ. ಮತ್ತು ಚಂದ್ರ ಜಾತಕದಲ್ಲಿ ಯಾರಿಗೆ ಚೆನ್ನಾಗಿ ಪ್ಲೇಸ್ ಆಗಿರ್ತಾನೋ ಅವ್ರಿಗೊಂದು ಪೀಸ್ ಆಫ್ ಮೈಂಡ್ ಇರುತ್ತೆ, ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಚಂದ್ರ 4ನೇ ಮನೆಯ ಕಾರಕ, ಸೆಕ್ಯೂರಿಟಿಯ ಕಾರಕ ಆಗಿರೋದ್ರಿಂದ ಅವ್ರಿಗೊಂದು ಸೆಕ್ಯೂರಿಟಿ ಇರುತ್ತೆ ಲೈಫ್ ಅಲ್ಲಿ, ಪರವಾಗಿಲ್ಲ ನಡೆಯುತ್ತೆ, ಏನೋ ಒಂದು ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇರ್ತದೆ. ಮತ್ತು ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಕಂಫರ್ಟ್ ಅನ್ನ, ಒಂದು ಸ್ಲೀಪ್ ಅನ್ನು ಕೂಡ ತಕ್ಕ ಮಟ್ಟಿಗೆ ಚಂದ್ರ ರೆಪ್ರೆಸೆಂಟ್ ಮಾಡ್ತಾನೆ. ಜಾತಕದಲ್ಲಿ ಯಾರಿಗೆ ಚಂದ್ರ ಚೆನ್ನಾಗಿರೋದಿಲ್ಲ ಅಂತವ್ರಿಗೆ ಸರಿ ನಿದ್ದೆ ಬರೋದಿಲ್ಲ. ಎನಿ ಟೈಮ್ ಮೈಂಡ್ ಅಲ್ಲಿ ಏನಾದ್ರು ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಟೆನ್ಷನ್ಗಳು, ಏನಾದ್ರು ಒಂದೆಲ್ಲ ಒಂದು ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ಸೊ ಯಾರಿಗೆ ಜಾತಕದಲ್ಲಿ ಚಂದ್ರ ತುಂಬಾ ಚೆನ್ನಾಗಿರ್ತಾನೋ ಅವ್ರಿಗೆ ಒಳ್ಳೆ ದೃಢವಾದ ಮನಸ್ಥಿತಿ ಇರ್ತದೆ. ಆ ಮನಸ್ಥಿತಿಯ ಪರಿಣಾಮದಿಂದಾಗಿ ಅವ್ರಿಗೆ ಒಳ್ಳೆ ನಿದ್ದೆನೂ ಬರ್ತದೆ. ಮತ್ತು ಎಲ್ಲಾ ರೀತಿಯಾದಂತಹ ನರಿಶ್ಮೆಂಟ್, ಕಂಫರ್ಟ್, ಸೆನ್ಸ್ ಆಫ್ ಸೆಕ್ಯೂರಿಟಿ. ಮತ್ತು ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಯಾರಿಗೆ ಬ್ಲಡ್ ಇಂದ ರಿಲೇಟ್ ಆಗಿದೀವಿ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಜಾತಕದಲ್ಲಿ ಚಂದ್ರ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇನ್ ಜನರಲ್ ಆಗಿ ನಾವು ಯಾರಿಗೆ ನಾವು ಬ್ಲಡ್ ರಿಲೇಷನ್ ಆಗಿದೀವಿ ಅಂತವರಿಂದ ನಮ್ಗೆ ಒಳ್ಳೇದ್ ಸಿಗ್ತಾ ಹೋಗುತ್ತೆ ಅಥವಾ ಒಳ್ಳೆ ಕಂಫರ್ಟ್ಗಳು, ನರಿಶ್ಮೆಂಟ್ ಇವೆಲ್ಲ ಸಿಗ್ತಾ ಹೋಗ್ತವೆ ಅನ್ನುವಂಥದ್ದು ಅರ್ಥ ಆಗಿರ್ತದೆ. ಇನ್ನ ಜಾತಕದಲ್ಲಿ ಯಾರಿಗೆ ಚಂದ್ರ ಚೆನ್ನಾಗಿರ್ತಾನೋ ಅವನ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಆತ ವ್ಯಕ್ತಿ ಒಳಗಿಂದ ಸಂಪೂರ್ಣನಾಗಿದ್ದಾನೆ ಅಥವಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿದ್ದಾನೆ, ಒಂದು ಖುಷಿಯಾಗಿರ್ತಾನೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಂತಹ ಒಳಪನ್ನ ತಂದು ಕೊಡುವಂತದ್ದೇನೆ ಜಾತಕದಲ್ಲಿ ಚಂದ್ರನಾಗಿರ್ತಾನೆ. ಮತ್ತು ಚಂದ್ರ ಇನ್ ಜನರಲ್ ಆಗಿ ಕೂಡ ಆರೋಗ್ಯವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರ ಒಂದು ಆರೋಗ್ಯ ಚೆನ್ನಾಗಿರ್ತದೋ ಅವರು ಕೂಡ ತಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಅಂತಾನೆ ತಿಳ್ಕೊಬಹುದು. ಮಿತ್ರರೆ, ಇದಿಷ್ಟು ಒಂದು ಚಂದ್ರನ ಗುಣಲಕ್ಷಣಗಳನ್ನ ಇಟ್ಕೊಂಡು ನಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದಾನೋ ಅಥವಾ ಇಲ್ವೋ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.